ಎಂಟ್ರಿ ಬಾಕ್ಸ್. ಥ್ಯಾಂಕ್ ಯು ಶಿವ ಅವರೇ. ಮೊದಲ ಓವರ್ ಪ್ರಸಾದ್ ಎಸ್ಗಾರಿ ಭಾಗವನ್ನು ಕಂಡುಕೊಳ್ತಾರೆ. ನೋಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು. ಮೊದಲ ಫ್ರೀ ಹಿಟ್ ಲಾಭವನ್ನು ಮೊದಲ ಹಂತದಲ್ಲಿ ಕುಣಿಗಲ್ ತಂಡ ಪಡ್ಕೊಳ್ತಾ ಇದೆ. ಖಾತೆ ಆರಂಭ ನೋಬಾಲ್ ರೂಪದಲ್ಲಿ ಕಿಶೋರ್ ಮತ್ತು ಸೋನು ಆರಂಭಿಕ ಆಟಗಾರರು. ಮತ್ತೆ ಬೀಸುವ ಪ್ರಯತ್ನಗಳು. ಮಿಡ್ ವಿಕೆಟ್ ನಲ್ಲಿ ಉತ್ತಮ ರೀತಿಯಿಂದ ಹೊಡೆತ ಗ್ರೌಂಡ್ ಶಾಟ್ ಮುಖಾಂತರವಾಗಿ ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. 45ರ ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇದೆ. ದಾಂಡು ಚೆಂಡಿನ ಪರಿಮಿತ ಓವರ್ಗಳ ಲೀಗ್ನ ನಂತರ ನಾಕೌಟ್ ಮಾದರಿಯ ಪಂದ್ಯಾಟ ಸಾಗುತ್ತೆ. ನೋಡಿ, ಇವರೇ ರವಿಚಂದ್ರಾಚಾರ್ಯ ಗೊಂಬೆ. ದೂರದ ಮಂಗಳೂರಿನಿಂದ ಬೆಂಗಳೂರು ತುಮಕೂರಿಗೆ ಬಂದಿದ್ದಾರೆ. ಆ ನಿಟ್ಟಲ್ಲಿ ಮತ್ತೆ ಪ್ರಸಾದ್ ಇತರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಕ್ಷೇತ್ರ ರಕ್ಷಣೆಯನ್ನ ಈ ಹಂತದಲ್ಲಿ ನವೀನ್ ಮಾಡಿದ್ರು. ಅದು ಬೈಸ್ ಓಟ ಎನ್ನುವ ಸೂಚನೆಯನ್ನ ರವಾನಿಸಿದ್ರು ಕೂಡ. ತಂಡದ ಮೊತ್ತ 4ಕ್ಕೆ ತಲುಪ್ತಾ ಇದೆ. 2 ಚೆಂಡುಗಳು ಮಾತ್ರ ಕಂಪ್ಲೀಟ್ ಮಾಡಿಕೊಂಡ್ರು. ಈ ರೀತಿ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಭಾಗವಹಿಸಿದಂತ ತಂಡಗಳಿಗೆ ಮತ್ತೊಮ್ಮೆ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಕೂಡ. ಮತ್ತೆ ಪ್ರಸಾದ್ 3ನೇ ಬಾರಿ ಎಚ್ಎಂ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ. ಲೇಟ್ ಕಟ್ ಶಾಟ್. ಒಂದೋಟದ ಸೇರ್ಪಡೆ. ನವೀನ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬೆಂಗಳೂರು ಒಂದು ಹೆಸರಾಂತ ತಂಡ. ಕ್ರಿಕೆಟ್ ರಂಗದಲ್ಲಿ ಬಹಳಷ್ಟು ಪ್ರಶಸ್ತಿಗಳನ್ನ ಎತ್ತಿ ಹಿಡಿದಂತ ಒಂದು ಹೆಮ್ಮೆಯ ಸಂಸ್ಥೆ ಎಚ್ಎಂ ರೂಪದಲ್ಲಿ ಫ್ರೆಂಡ್ಸ್ ಬೆಂಗಳೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ. 350ಕ್ಕೂ ಮೇಲ್ಸರದಿಯ ಪ್ರಶಸ್ತಿಗಳನ್ನ ಅಗ್ರಮಾನ್ಯ ಸಂಸ್ಥೆ ಪಂದ್ಯಾಕೂಟವನ್ನು ಆಡಿದಂತ ತಂಡ ಕೂಡ ಫ್ರೆಂಡ್ಸ್. ಆ ನಿಟ್ಟಲ್ಲಿ ಪ್ರಸಾದ್ ನೇಳಕಟ್ಟೆ ಎಸೆತ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ. ಇತ್ತೀಚೆಗಷ್ಟೇ ದಾವಣಗೆರೆ ಪಂದ್ಯಾಕೂಟದಲ್ಲಿ 6 ಚೆಂಡುಗಳಲ್ಲಿ 6 ವಿಕೆಟ್ ಅನ್ನ ಪಡ್ಕೊಂಡಂತ ಟೆನ್ನಿಸ್ ಬಾಲಿನ ಏಕಮಾತ್ರ ಆಟಗಾರ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು. ಕುಣಿಗಲ್ ಖಾತೆಯಲ್ಲಿ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ ಇವಾಗ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಕುಣಿಗಲ್ನ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 32 ಎಸೆತ, 37 ಓಟದ ಅವಶ್ಯಕತೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಅಂಕಣ ಭಾಗದಲ್ಲಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳನ್ನ ಕುಣಿಗಲ್ ಆಟಗಾರರು ಮಾಡ್ತಾ ಇದ್ದಾರೆ. ಮತ್ತೆ ಪಂದ್ಯ ಮುಂದುವರಿಕೆ. ಕೊನೆಯ ಬಾರಿ ಮುಟ್ಟಿ 1 ಓಟಗಳ ಸೇರ್ಪಡೆ ಮಾಡುವ ಪ್ರಯತ್ನ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಓವರ್ ಮುಕ್ತಾಯ. ಪ್ರಸಾದ್ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವೆರಿ ಫಸ್ಟ್ ಓವರ್ ಸ್ಕೋರ್ 8 ಫಾರ್ ನೋ ಲಾಸ್. ಕುಣಿಗಲ್ ಕಿಂಬರ್ಲಿ ಬೆಂಗಳೂರಿನ ಪರಿಸರದ ಒಂದು ತಂಡ ಇದ್ರೆ ಇನ್ನೊಂದು ಬೆಂಗಳೂರಿನ ತಂಡ ಎಚ್ಎಂ ಫ್ರೆಂಡ್ಸ್ ಬೆಂಗಳೂರು. ನೋಡಿ, ಗಮನಿಸ್ಕೊಳ್ಳಿ, ಯಾರು ಮ್ಯಾನ್ ಆಫ್ ದಿ ಮ್ಯಾಚ್ ಆ ಸೀರೀಸ್ ಅನ್ನು ಬೈಕ್ ಪಡ್ಕೊಳ್ತೀರಾ, ರಾಯಲ್ ಮೋಟಾರ್ಸ್ ಕೊರಟಗೆರೆಯಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು ನಾಳೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು. ಓಕೆನಾ ಸರ್? ಥ್ಯಾಂಕ್ ಯು. ರಾಯಲ್ ಮೋಟಾರ್ಸ್ ಕೊರಟಗೆರೆ. ಒಂದು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಕುಣಿಗಲ್ ಕಿಂಬರ್ಲಿ ಇವಾಗ 2ನೇ ಓವರ್ಗಾಗಿ ಅಭಿ ಅವರನ್ನ ಪರಿಚಯ ಮಾಡ್ತಾ ಇದ್ದಾರೆ. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ.
ಅಂಕಣ ಒಳಭಾಗದಲ್ಲಿ. ಮುಂದಿನ ರೋಮಾಂಚನಕಾರಿ ಪಂದ್ಯ ಆರ್ಕೆ ಮೈಟಿ ಬೆಂಗಳೂರು ವರ್ಸಸ್ ಲೆಜೆಂಡ್ಸ್. ಅದು ಪುಷ್ಪರಾಜ್ ಗ್ಯಾಂಗ್. LVW ಗೆ ಬಲವಾದ ಮನವಿ, ಆ ನಿಟ್ಟಲ್ಲಿ ನಾಟ್ ಔಟ್. ಓಟುಗಳು ಕೂಡ ಬರ್ತಾ ಇಲ್ಲ. ಆ ನಿಟ್ಟಲ್ಲಿ ಮೊದಲ ಚೆಂಡು ಅಭಿ ಡಾಟ್ ಆಗಿ ಮುಂದುವರಿಕೆಯನ್ನು ಕಂಡುಕೊಂಡ್ರು. 8ಕ್ಕೆ ತಲುಪ್ತಾ ಇದೆ. 1.1 ಓವರ್ನ ಚಾಲ್ತಿಯಲ್ಲಿ. ನೋಡಿ, 2 ಸಿಕ್ಸರ್ ಅನ್ನ ಸಿಡಿಸಿದ್ರೆ 1,000 ರುಗಳ ಒಂದು ನಗದು ಬಹುಮಾನವನ್ನು ಘೋಷಿಸ್ತಾ ಇದ್ದಾರೆ ಒಳುನಳಿಯ ಸಂದೀಪ್ ರವರು. ತೀರಾ ದುರ್ಬಲ ಚೆಂಡನ್ನು ದಾಖಲಿಸಿದ್ರು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ತನ್ಮೂಲಕವಾಗಿ ಚೆಂಡು ನಿಧಾನಗತಿಯಲ್ಲಿ ಬೌಂಡರಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ನೋಬಲ್ ಪ್ಲಸ್ ಬೌಂಡರಿ, 5 ಓಟದ ಸೇರ್ಪಡೆ. ಅದ್ಯಾವ ತಂಡ 2ನೇ ತಂಡವಾಗಿ ಕ್ವಾರ್ಟರ್ ಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಸೆಮಿಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಆ ನಿಟ್ಟಲ್ಲಿ ತಪ್ಪಾಗೋದು ಸಹ ಸರಿಪಡಿಸುವುದು ನಮ್ಮ ಕರ್ತವ್ಯ. ಆದ್ರಿಂದ ಆ ನಿಟ್ಟಲ್ಲಿ ಇದು ಕ್ವಾರ್ಟರ್ ಫೈನಲ್, 2ನೇ ತಂಡ ಅದು ಸೆಮಿಫೈನಲ್ ಎಂಟ್ರಿನ ಪಡ್ಕೊಳ್ತಾರೆ. 13ಕ್ಕೆ ಲಾಸ್. ಅಬಿಎಸ್ ಅಂತ ಚೆಂಡು ನೋಬಾಲ್, ಆದ್ರಿಂದ ಅದು ಫ್ರೀ ಹಿಟ್, ಕ್ಲೀನ್ ಬೋಲ್ಡ್ ಆಗಿತ್ತು. ಲೆಗ್ ಬೈ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಮತ್ತೆ 1 ಓಟದ ಸೇರ್ಪಡೆಯೂ ಕೂಡ. ಹ್ಯಾಟ್ರಿಕ್ ಸಿಕ್ಸರ್ಗೆ 1,000 ರೂಪಾಯಿಗಳ ಘೋಷಣೆಯನ್ನ ನರೇಂದ್ರ ಬಾಬು ಅವರು ಕೂಗ್ತಾ ಇದ್ದಾರೆ. ಚಿಲಗನಹಳ್ಳಿ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್. ಅದೇ ರೀತಿ UVM ಎಂಟರ್ಪ್ರೈಸಸ್ ಕಂಪ ಅವರಿಂದ ಕ್ವಾರ್ಟರ್ ಫೈನಲ್ ಸೆಮಿಫೈನಲ್ ವಿನ್ನಿಂಗ್ ಟೀಮ್ಗೆ ಕಂಪ ಕಡೆಯಿಂದ ಕೂಲ್ ಡ್ರಿಂಕ್ಸ್ ಕೂಡ ಇದೆ. ಗೃಹ ಸಚಿವರ ಆದೇಶದ ಮೇರೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಕೂಡ ಉಪಹಾರ ಮಾಡಲಾಗಿದೆ. ದಯಮಾಡಿ ಎಲ್ಲರೂ ಕೂಡ ಊಟ ಮಾಡ್ಕೊಳ್ಳಿ, ಯಾರು ಹಸ್ಕೊಂಡು ಹೋಗ್ಬಾರ್ದು. ಎಲ್ಲರೂ ಕೂಡ ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಆ ಉಪಹಾರವನ್ನ ಸೇವಿಸಬೇಕು. ಪ್ರತಿಯೊಂದು ಹೊಡೆತ ಮ್ಯಾಡಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ನಡುವೆ 1 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ ಮೊಜಾನ್ 15. ಅಂತಿಮ 2 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಚಾಲ್ತಿಯ 2ನೇ ಓವರ್ನಲ್ಲಿ ಇನ್ನು ಕೂಡ ಜಯಕ್ಕಾಗಿ 26 ಎಸೆತ, 30 ಓಟದ ಅವಶ್ಯಕತೆ. ಸೋನು ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ಈ ಬಾರಿ ಎಸೆದ ಚೆಂಡು ದಾಂಡು ಚೆಂಡಿನ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಲೆಗ್ ಬಾಯ್ ಮುಖಾಂತರವಾಗಿ ಓಟವನ್ನು ದಾಖಲಿಸಿದ್ರು. ಈ ಹಂತವನ್ನು ಕಂಡ್ರೆ ಅಂತಿಮ 1 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ವರ್ಸಸ್ ಕುಣಿಗಲ್ ಕಿಂಬರ್ಲಿ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇದೆ. ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ 1 ಓಟ, 2 ಓಟ, 3ನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ಬೌಂಡರಿ ಸೇವ್ ಮಾಡಿದ್ರು ಕೂಡ 3 ಓಟಗಳು ಬರ್ತಾ ಇದೆ. 2 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದೆ.
6 runs required. ಯಾಕಂತ ಹೇಳಿದ್ರೆ ಹಣ ಯಾರು ಕೊಡ್ತಾರೆ ಅದರಲ್ಲಿ GST ಕಟ್ ಮಾಡಿ ಕೊಡೋದು. 2000ರಲ್ಲಿ 1500 ಪ್ಲೇಯರ್ಸಿಗೆ 500 ರೂಪಾಯಿ ಹೇಳಿದವರಿಗೆ. ಈ ರೀತಿಯಾಗಿ ಕ್ರಿಕೆಟ್ ಎಸ್ ಗೂಗಲ್ ಪೇ ಇಲ್ಲ, ಕ್ಯಾಶ್ ಮಾತ್ರ, ಅದು GST ನಮ್ಮ ಜೊತೆ ಬರಬೇಕಾಗುತ್ತೆ. ಈ ಹಂತದಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆ. 24 ಎಸೆತ, 26 ಓಟದ ಅವಶ್ಯಕತೆ. ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಕೊರಟಗೆರೆಯ ಈ ಸುಂದರ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ರಾಜ್ಯದ ಪ್ರತಿಷ್ಠಿತ 24 ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಪಾಲ್ಗೊಂಡಿವೆ. ಮೋಹನದವರಿಗಾಗಿ ಪ್ರಸಾದನನ್ನ ಪರಿಚಯ ಮಾಡ್ತಾ ಇದ್ದಾರೆ. ಇಲ್ಲಿ ಬಾಲ್ ಟು ಬಾಲ್ ಮ್ಯಾಚ್ ಇದೆ. ಲೆಗ್ ಟು ಲೆಗ್ ಫೈಟ್ ಅನ್ನ ಮಾಡಬೇಕಾಗಿದೆ ಎರಡು ತಂಡಗಳು. ಮತ್ತೆ ಪ್ರಸಾದ್ ಬೀಸುವ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ HM ಫ್ರೆಂಡ್ಸ್ ಬೆಂಗಳೂರು ಮಾಡ್ತಾ ಇದೆ. ವೈ ಸ್ಪೋರ್ಟ್ಸ್ ನೋಡಿ ವೀಕ್ಷಕ ವಿನರ್ನ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಕ್ಯಾಮರಾಮ್ಯಾನ್. ಈ ರೀತಿ ಒಂದು ಅದ್ದೂರಿ ಕ್ರಿಕೆಟ್ ಪಂದ್ಯ ಕೊಡುವಲ್ಲಿ ವೈ ಸ್ಪೋರ್ಟ್ಸ್ ನೇರ ಪ್ರಸಾರ ಕೂಡ. ಮತ್ತೆ ಪ್ರಸಾದ ಎಸ್ಗಾರ್ ಭಾಗದಲ್ಲಿ HM ಪರವಾಗಿ. ಲೇಟ್ ಕಟ್ ಶಾಟ್ ಥರ್ಡ್ ಮ್ಯಾನ್ ಬದಲಿ ಕ್ಷೇತ್ರ ರಕ್ಷಣೆ ವಾಸು ಪ್ರಕಾಶ್ ಮಾಡಿದ್ರು. ನಡುವೆ ಒಂದೋಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಈ ಟೂರ್ನಮೆಂಟಿನ ಜರ್ಸಿಯ ಎಲ್ಲ ಒಂದು ಸ್ಪೋರ್ಟ್ಸ್ ಮೆಟೀರಿಯಲ್ ಸಿಗುವಂತ ಒಂದು ಅಂಗಡಿ ಅಂತ ಹೇಳಿದ್ರೆ ಸಾಯಿ ಸ್ಪೋರ್ಟ್ಸ್ ತುಮಕೂರು. ಕ್ರೀಡೆ ಯಾವುದೇ ಸಲಕರಣೆಗಳನ್ನ ಕಡಿಮೆ ದರದಲ್ಲಿ ಸಾಯಿ ಸ್ಪೋರ್ಟ್ಸ್ ನೀಡ್ತಾರೆ, ಅಲ್ಲಿ ನೀವು ಸಂಪರ್ಕಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ, ದಾಂಡು ಚೆಂಡಿನ ಒಂದು ಪರಿಮಿತ ಓವರ್ಗಳ ಒಂದು ಲೀಗಿನ ನಂತರ ಇಲ್ಲಿ ನಾಕೌಟ್ ರೂಪದ ಪಂದ್ಯಾಟಗಳು ಸಾಗ್ತಾ ಇದೆ. 22 ಎಸೆತ, 25 ಓಟದ ಅವಶ್ಯಕತೆ. ಮತ್ತೆ ಪ್ರಸಾದ್ ಶಾರ್ಟ್ ಆಗಿ ಬಿದ್ದ ಚೆಂಡು, ಓಟಗಳಿಗೆ ಅವಕಾಶಗಳು ಮತ್ತೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, ಪ್ರಸಾದ್ ಕೈ ಚಳಕ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ ಕೂಡ. 21-25 ರನ್ಸ್ ರಿಕ್ವೈರ್ಡ್. ಮತ್ತೆ ರಿವರ್ಸ್ ಶಾಟ್ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ತನ್ಮೂಲಕವಾಗಿ ಪ್ರಸಾದ್ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. 4 ಚೆಂಡುಗಳಲ್ಲಿ 1 ಓಟ ಮಾತ್ರ ಬಿಟ್ಟುಕೊಂಡಂತ ಪ್ರಸಾದ್ HM ಫ್ರೆಂಡ್ಸಿಗೆ ಆಸರೆ ಆಗ್ತಾ ಇದ್ದಾರೆ ಕೂಡ. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ಪ್ರೇರಿಸುವ ಹಂತವನ್ನು ಕಂಡಂತ HM ಫ್ರೆಂಡ್ಸ್ ಬೆಂಗಳೂರು ಸೋನು ದಾಖಲಿಸಿದಂತ 6 ಬೌಂಡರಿಗಳೇ ಘನತೆ ಗೌರವಾನ್ವಿತ ಮೊತ್ತವಾಗಿ ದಾಖಲಾತಿಯನ್ನು ಕೊಂಡ್ಕೊಳ್ತಾ ಇದೆ. ಮತ್ತೆ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ, ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. 20ರಲ್ಲಿ ಸ್ಥಗಿತ ಆಟವನ್ನು ಆಡ್ತಕ್ಕಂಥ ಕುಣಿಗಲ್ ಕಿಂಬರ್ಲಿಯ ತಂಡ. ಇನ್ನು 19 ಎಸೆತ, 25 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಕೊನೆಯ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಬೌಂಡ್ರಿ ನೋ ಬಾಲ್ ಪ್ಲಸ್ ಬೌಂಡ್ರಿ ಅನ್ನೋ ಸೂಚನೆ ಬರ್ತಾ ಇದೆ. 5 ಓಟದ ಸೇರ್ಪಡೆ, ಎಕ್ಸ್ಟ್ರಾ ಓಟಗಳನ್ನ ಪ್ರಸಾದ್ ನೀಡಿದ್ರು. ಈವರೆಗೆ ಅತ್ಯುತ್ತಮ ಒಂದು ಓವರ್ಗಳನ್ನ ಎಸೆತಗಳನ್ನ ಸಂಘಟಿಸುವ ಪ್ರಯತ್ನ ನಡುವೆ ನೋ ಬಾಲ್ ಎನ್ನುವ ಸೂಚನೆ ರವಾನಿಸಿದ್ರು ಕೂಡ. ಜೊತೆಗಾಗಿ ಬೌಂಡರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ.
ಇತ್ತೀಚಿನ ಬಹುತೇಕ ಪಂದ್ಯಾಕೂಟದಲ್ಲಿ ನೇರ ಪ್ರಸಾರದೊಂದು ಛಾಯಾ ಚಿತ್ರಣ ಮಾಡ್ತಕ್ಕಂಥ ಒಂದು ತಂಡ ವೈ ಸ್ಪೋರ್ಟ್ಸ್ ನೇರ ಪ್ರಸಾರ ಬಿತ್ತರಿಸ್ತಾ ಇದೆ. ಮತ್ತೊಂದು ಫುಲ್ ಶಾಟ್ ಮಾಡೋ ಪ್ರಯತ್ನ, ಚೆಂಡು ಲಾಂಗ್ ಆಫ್ ಮತ್ತು ಲಾಂಗ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನ ಈ ಹಂತದಲ್ಲಿ ನರ್ಸರು ಮಾಡಿದ್ರು. ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಅವರ ಓಟುಗಳ ಪೂರೈಕೆ ಮುಖಾಂತರವಾಗಿ 3 ಓವರ್ಗಳ ಮುಕ್ತಾಯದ ಬಳಿಕ 27 ಓಟವನ್ನು ದಾಖಲಿಸಿದ್ರು. ಇನ್ನು 18 ಎಸೆತ, 18 ಗುರಿ, 18. ಈ ಪಂದ್ಯ ಮುಗಿದ ನಂತರ 2 ತಂಡದ ಆಟಗಾರರು ಸಿದ್ಧರಿರಬೇಕು ಮುಂದಿನ ಪಂದ್ಯಕ್ಕೆ. ಮೈಟಿ ಬೆಂಗಳೂರು ವರ್ಸಸ್ ಲೆಜೆಂಡ್ಸ್. ಸಮಯ ಓಡ್ತಾ ಇದೆ, ಗಮನಿಸಿಕೊಳ್ಳಿ. ಅಂತಿಮ 18 ಚೆಂಡುಗಳ ಮುಂದೆ 18 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಬಿಗು ಹೋರಾಟದ ಪಂದ್ಯ 50-50. ವಿಜಯಲಕ್ಷ್ಮಿ ಮಾತ್ರ ಚಂಚಲೆ. ಅದ್ಯಾವ ತಂಡಕ್ಕೆ ಜಯಲಕ್ಷ್ಮಿ ಒಲಿತಲೆ ಕಾದು ನೋಡಬೇಕಾಗಿದೆ. ಈತ ಅಭಿ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಬಹಳಷ್ಟು ಅದ್ದೂರಿಯಾಗಿ ಒಂದು ಮೈದಾನ ಮಧುವಣ ಗಿತ್ತಿಯಾಗಿ ಅಲಂಕಾರಗೊಂಡಂತ ಈ ಪಂದ್ಯ ರಾಜ್ಯದ ಮೊಟ್ಟ ಮೊದಲ ಪಂದ್ಯಾಟವಾಗಿ ಇಲ್ಲಿ ಹೊಸ ಇತಿಹಾಸವನ್ನು ಕೂಡ ಬರೀತಾ ಇದೆ. ಗೋಡ್ ರಕ್ಷಣೆಯಲ್ಲಿ ಗಿಲಿಯಾರು ನಾಗ ಎಸ್ಗಾರ್ ಭಾಗದಲ್ಲಿ, ಅಭಿ ಎಸ್ಗಾರ್ ಭಾಗದಲ್ಲಿ. ಲಾಂಗ್ ಆನ್, ಮಿಡ್ ವಿಕೆಟ್, ಕಾರ್ರ್ ಲೆಗ್, ಶಾರ್ಟ್ ಫೈನ್ ಲೆಗ್ ಮತ್ತು ಶಾರ್ಟ್ ಕವರ್ಸ್. ಈ ರೀತಿಯಾಗಿ ರಿವರ್ಸ್ ಶಾಟ್ ಮಾಡುವ ಪ್ರಯತ್ನ, ಉತ್ತಮ ಹೊಡೆತವನ್ನು ಹಂತದಲ್ಲಿ ದಾಖಲಿಸಿದ್ರು. ಒಂದೋಟ ಸೋಲು ಪಡೆದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ. ತನ್ಮೂಲಕವಾಗಿ ಹೊಂದಾಣಿಕೆ ಕೈ ಕೊಡ್ತಾ ಇದೆ. ಬಾರಿ ಕೋಣೆಗಾಲ್ ಕೆಂಬರ್ಲಿಗೆ ಇವಾಗ ರನ್ಔಟ್. ಹುದ್ದರಿ ಪತನ, ಮತ್ತೆ ವಿಕೆಟ್ ಪತನವನ್ನು ಕಾಣ್ತಾ ಇದೆ ಇಲ್ಲಿ ಅಂಕಣ ಒಳಭಾಗದಲ್ಲಿ. ಇವಾಗ ಮೊದಲ ವಿಕೆಟ್ ಪತನವನ್ನು ಕಂಡುಕೊಂಡ್ರು. ಉತ್ತಮ ರೀತಿಯ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಂಡು ಆಡಿದಂತ ಒಂದು ತಂಡ ಸೋನು ಮತ್ತು ಕಿಶೋರ. ಇಲ್ಲಿ ಮೊದಲ ಬ್ರೇಕ್ ಥ್ರೂ HM ಫ್ರೆಂಡ್ಸ್ಗೆ ಲಭಿಸ್ತಾ ಇದೆ. ಕ್ಕೆ 1 ಇತ್ತ ಹೊಸದಾಣಿಗಳ ಸೇರ್ಪಡೆ ಶ್ರೀಕಾಂತ್ ಬರ್ತಾ ಇದ್ದಾರೆ. ಇನ್ನು ಜಯಕ್ಕಾಗಿ 17 ಎಸೆತ, 17 ಓಟುಗಳು ಬರಬೇಕಾಗಿದೆ. ರಾಜ್ಯ ಮಟ್ಟದ ಫಲಿತಾಂಶಗಳೇ ಬೇರೆ. ಇಲ್ಲಿ ಹೋರಾಟದ ಪಂದ್ಯಾಟದಲ್ಲಿ ಅದ್ಯಾವ ತಂಡ ಜಯಿಸುತ್ತೆ, ಅದ್ಯಾವ ತಂಡ ಸೋಲುತ್ತೆ ಅನ್ನೋದು ಹೇಳೋದು ಬಹಳಷ್ಟು ಕಷ್ಟ. ಆ ರೀತಿಯಲ್ಲಿ 2 ತಂಡದಲ್ಲಿ ಸಮಾನ ಆಟಗಾರರು, ಅತ್ಯುತ್ತಮ ಆಟಗಾರರು ಹೊಂದಿಕೊಂಡು ಆಡಿದಂತ ಈ ಪಂದ್ಯ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ ಕೂಡ. ಮತ್ತೆ ಅಭಿ 2ನೇ ಬಾರಿ 17ಕ್ಕೆ 17. ಈತರ ಮಧ್ಯೆ ಸಂತ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದೆ. ತನ್ಮೂಲಕವಾಗಿ ಒಂದೋಟದ ಸೇರ್ಪಡೆ. 16, 16ಕ್ಕೆ 16. HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಇವಾಗಲೇ ಮೊದಲ ತಿಳಿಸಾಗೆ ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲಿನ ಕ್ರಿಸ್ಕೇಲ್ ಖ್ಯಾತಿ ಆಟಗಾರ ಸಾಗರ್ ಭಂಡಾರಿ ಅನುಪಸ್ಥಿತಿಯಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 2024 ಸತತವಾಗಿ 8ರಿಂದ 9 ಬಾರಿ ಸರಣಿ ಶ್ರೇಷ್ಠ ಪ್ರಶಸ್ತಿಯೇ ಬೆಲೆ ಬಾಳುವ ಬೈಕ್, ಸೈಕಲ್, ಚಿನ್ನದ ನಾಣ್ಯ ಇರಬಹುದು. ಈ ರೀತಿಯ ಸರಣಿ ಶ್ರೇಷ್ಠ ಪ್ರಶಸ್ತಿನ ಪಡ್ಕೊಳ್ಳುತ್ತೆ ಏಕಮಾತ್ರ ಆಟಗಾರ ಕೂಡ
ಸಾಗರ್ ಭಂಡಾರಿ ಇಲ್ಲಿ ಅವರ ಅನುಪಸ್ಥಿತಿಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಭಿ ಎಸ್ಗಾರ್ ಭಾಗದಲ್ಲಿ ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಒಂದು ಹೊಡೆದ ಸೇರ್ಪಡೆ, ಲೆಫ್ಟಿ ಕಿರಣ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೂವತ್ತೋಟವನ್ನು ದಾಖಲಿಸ್ತಾ ಇದೆ. ಇನ್ನು 15ಕ್ಕೆ 15 ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ, ಉತ್ತಮ ರೀತಿಯ ಒಂದು ಎಸ್ತವನ್ನ ಅಭಿ ದಾಖಲಿಸ್ತಾ ಇದ್ದಾರೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಪಾಂಚಜನ್ಯ ಕೂಟ ಎಂಟರ್ ದ ಸೆಮಿಫೈನಲ್. ಇಲ್ಲಿ ಅದ್ಯಾರು ಹೋಗ್ತಾರೆ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಒಂದೊಡ್ಡದ ಸೇರ್ಪಡೆ, ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ತಂಡದ ಮೊತ್ತದಲ್ಲಿ ಮತ್ತೆ ಒಂದೊಡ್ಡದ ಸೇರ್ಪಡೆ. ಇಲ್ಲಿ 13 ಎಸೆತ, 14 ಓಟಗಳು ಬರಬೇಕಾಗಿದೆ. 13-14 ಸ್ಕೋರ್ ಮೂವ್ಸ್ ಆನ್ 31-1. ಕೊನೆಯ ಬಾರಿ ಉತ್ತಮ ರೀತಿಯಿಂದ ಹೊಡೆತ ಡೀಪ್ ಎಕ್ಸ್ಟ್ರಾ ಕವರ್ಸ್ ಅಲ್ಲಿ ರಾಕಸ್ ನಾವಿನ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಒಂದೋಟದ ಸೇರ್ಪಡೆ. ಇಲ್ಲಿಗೆ 4 ಓವರ್ ಮುಕ್ತಾಯವನ್ನು ಕಂಡಂತೆ ಪಂದ್ಯ 32ಕ್ಕೆ 1. ಇನ್ನುಳಿದ 12 ಎಸೆತ, 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ದಯಮಾಡಿ ಪಂದ್ಯಾಟವನ್ನ ಬೇಗ ಮುಂದುವರಿಸಿ. ಇನ್ನೂ ಕೂಡ ಪಂದ್ಯಾಟಗಳು ಬಾಕಿ ಉಳಿತೆ. ಅತಿ ಶೀಘ್ರ ಪಂದ್ಯಾಟವನ್ನು ಮುಗಿಸ್ಕೊಡ್ಬೇಕು. ಮುಂದಿನ ಪಂದ್ಯಕ್ಕೆ ಅದೇ ರೀತಿ ಸಿದ್ಧರಾಗಬೇಕು. ಮೈಟಿ ವರ್ಸಸ್ ಲೆಜೆಂಡ್ ತಂಡದ ಆಟಗಾರರು ಕೂಡ ರೆಡಿ ಆಗಿರಬೇಕು. 5ನೇ ಓವರ್ಗಾಗಿ ಧನುಷನನ್ನ ಪರಿಚಯ ಮಾಡುವಂತಹ ಪ್ರಯತ್ನಗಳು HM ಫ್ರೆಂಡ್ಸ್ ಕ್ರಿಕೆಟರ್ಸ್ ಮಾಡ್ತಾ ಇದೆ ಬೆಂಗಳೂರು ತಂಡ. ಇಲ್ಲಿ ಗೆಳೆಯಾರು ನಾಗನ ಒಂದು ಸ್ವಲ್ಪ ಟಿಪ್ಸ್ ಕೂಡ ಧನುಷ್ಗೆ ನೀಡುವಂತಹ ಪ್ರಯತ್ನಗಳು. ಮೈಟಿ ಮತ್ತು ಲೆಜೆಂಡ್ಸ್ ಪಂದ್ಯ ನಂತರ ಕ್ವಾರ್ಟರ್ ಫೈನಲ್ ಕೊನೆಯ ಪಂದ್ಯ ನಡೆಯುತ್ತೆ. ನ್ಯಾಶ್ ಬೆಂಗಳೂರು ವರ್ಸಸ್ ಅಶ್ವಮೇಧ ತುಮಕೂರು. ಟೈಮರ್ ಮುಕ್ತಾಯವಾಗಿದೆ, ಗಮನಿಸಿಕೊಳ್ಳಿ. 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಬಹಳಷ್ಟು ಮಂದಿ ಪ್ರೇಕ್ಷಕರು ಇವಾಗಲೇ LED ಸ್ಕ್ರೀನ್ ಮುಖಾಂತರವಾಗಿ ಗೋಚರಿಸಲ್ಪಡ್ತಾ ಇದ್ದಾರೆ. ವೈ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ ಜೊತೆ ಆಡಿಯನ್ಸ್ ಕವರ್ ಮಾಡ್ತಾ ಇದ್ದಾರೆ. ಅನಸ್ ನೋಡಿ ಎಷ್ಟು ಚಂದ ಒಂದು ವಿಡಿಯೋ ಕವರ್ ಮಾಡ್ತಾ ಇದ್ದಾರೆ ನೋಡಿ. LED ಸ್ಕ್ರೀನ್ ಅಲ್ಲಿ ಎಲ್ಲ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದ್ಸರಿ ಚಿಯರ್ಸ್. ಎಸ್, ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. 12ಕ್ಕೆ 13. ಇದರ ಮಧ್ಯೆ ಲೆಟ್ ಕಟ್ ಶಾಟ್, ಉತ್ತಮ ರೀತಿಯ ಒಂದು ಥ್ರೋ ಕೂಡ ಪ್ರಸಾದ್ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೋಟದ ಸೇರ್ಪಡೆ, ತಂಡ ಮೊತ್ತ 33. 11ಕ್ಕೆ 12, 11-12. ಮತ್ತಷ್ಟು ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ ಪಂದ್ಯ. ಅದ್ಯಾವ ತಂಡ ಜಯಿಸ್ತಾರೆ ಕಾದು ನೋಡಬೇಕಾಗಿದೆ. ಕೆಲವೇ ನಿಮಿಷಗಳಲ್ಲಿ ಪಂದ್ಯಾಟದ ಫಲಿತಾಂಶ ಹೊರಬೀಳುತ್ತೆ.
ಕ್ಷೇತ್ರ ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದ HM ಫ್ರೆಂಡ್ಸ್ ಬೆಂಗಳೂರಿನ ತಂಡ. ಇಲ್ಲಿ ಮತ್ತೆ ಎರಡನೇ ಬಾರಿ ಧನುಷ್. ಮತ್ತೆ ಬೀಸುವ ಪ್ರಯತ್ನ, ಸ್ಕ್ವಾಲರ್ ಬದಲಿ ಹೈ ಶಾಟ್ ಅನ್ನು ದಾಖಲಿಸಿದ್ರು. ಒಂದೋಟ, ಎರಡನೇ ಓಟವನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ ಕುಣಿಗಲ್ ಕಿಮರ್ಲಿ. ದಾಂಡು ಚೆಂಡಿನ ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಕ್ಕಂಥ ಎರಡು ತಂಡಗಳು ಇಲ್ಲಿ ಅಂತಿಮ ಹಂತದಲ್ಲಿ ಓಟುಗಳ ಸಂಖ್ಯೆ 10ಕ್ಕೆ 10. 10 ಬಾಲ್ 10 ರನ್ಸ್ ಟು ವೇಲ್. ಕುತೂಹಲಕಾರಿ ಪಂದ್ಯ. ಹೊಸ ದಾಖಲೆಯಿಂದ ಬರತಕ್ಕಂಥ ಈ ಭಾಗದ ಪರಂ ಫ್ರೆಂಡ್ಸ್ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಅನ್ನು ನಡೆಸ್ತಾ ಇದೆ. 2025 ಅದ್ದೂರಿಯ ಕ್ರಿಕೆಟ್ ಪಂದ್ಯಕೂಟವಾಗಿ ಕೋಟೆಗರ ಇತಿಹಾಸವನ್ನು ಕಂಡುಕೊಳ್ತಾ ಇದೆ. ನಿರೀಕ್ಷೆ ಮಾಡೋ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಪಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇದೇ ಮೈದಾನದಲ್ಲಿ ಶಿವಕುಮಾರ್ ಕಪ್ 2025ರಲ್ಲಿ ಸಾಗಿತ್ತು. ರಾಯಲ್ ಕಪ್, ಇಂಡಿಪೆಂಡೆನ್ಸ್ ಕಪ್, MNJ ಟ್ರೋಫಿ, ಕೋಟೆಗೆರೆ ಪ್ರೀಮಿಯರ್ ಲೀಗ್, ಪರಮೇಶ್ವರ್ ಜಿ ಕಪ್. ಇದು 2025 ಮತ್ತೆ ಪರಮೇಶ್ವರ್ ಕಪ್ ಸಾಗ್ತಾ ಇದೆ ಕೂಡ. ಮತ್ತೆ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 36ಕ್ಕೆ 1. ಅಂತಿಮ 2 ಚೆಂಡುಗಳು ಇವರಲ್ಲಿ ಬಾಕಿ ಇದೆ. 8 ಎಸೆತ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 8ಕ್ಕೆ 9. ಮತ್ತೆ ಧನು ಎಸ್ಗಾರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 5ನೇ ಬಾರಿ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. HM ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಊಟಗಳು ಬರ್ತಾ ಇಲ್ಲ. ದಾಂಡಿಗರು ಸ್ವಲ್ಪ ಮಟ್ಟಿಗೆ ಬ್ಲೈಂಡ್ ಹಿಟ್ ಶಾಟ್ ಅನ್ನ ಕೂಡುತನದ ಹೊಡೆತವನ್ನು ದಾಖಲಿಸುವ ಮುಖಾಂತರವಾಗಿ ಇಲ್ಲಿ ಡಾಟ್ ಬಾಲ್ ಸಮೇತವಾಗಿ ಎಸೆತ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಕೊನೆಯ ಬಾರಿ ಈ ಓವರಿನ ಕೊನೆಯ ಚೆಂಡು. ಕೊನೆಯ ಬಾರಿ 7ಕ್ಕೆ 9 ಗುರಿ. 9 ರನ್ಸ್ ರಿಕ್ವೈರ್ಡ್. ಮತ್ತೆ ಬೀಸುವ ಪ್ರಯತ್ನ, ಲಾಂಗ್ ಆಫ್ ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಬಿರುಸಿನ ಆಟವನ್ನು ಅಂತಿಮ ಚೆಂಡಲ್ಲಿ ದಾಖಲಿಸಿದಂತ ಕುಣಿಗಲ್ ತಂಡ ಇವಾಗ ಬೌಂಡ್ರಿ ಸಮೇತವಾಗಿ 40 ಓಟವನ್ನು ದಾಖಲಿಸಿದ್ರು. ಜಯಕ್ಕಾಗಿ 6 ಎಸೆತ 5 ಓಟಗಳು ಬರಬೇಕಾಗಿದೆ. ಅಂತಿಮ ಹಂತದಲ್ಲಿ ಸ್ವಲ್ಪಳಿಗೆ ದುರ್ಬಲ ಚೆಂಡುಗಳನ್ನು ಧನು ದಾಖಲಿಸಿದ್ರು. ಎಲ್ಲ ಅಂಶವನ್ನು ಗಮನಿಸಿದಂತ ಕುಣಿಗಲ್ ತಂಡ ಅಂತಿಮ ಹಂತದಲ್ಲಿ ಬೌಂಡರಿಗೆ ಅವಕಾಶ ಮಾಡಿಕೊಟ್ರು. ಇಲ್ಲಿ 6 ಎಸೆಗಳ ಮುಂದೆ 5 ಓಟಗಳು ಬರಬೇಕು. ರವಿಚಂದ್ರ ಆಚಾರ್ಯ ಅವರಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಅನಿಟ್ಟಲ್ಲಿ ಇಲ್ಲಿ ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಕೊನೆಯ ಓವರ್ ಚಾಲ್ತಿಯಲ್ಲಿ 5 ಓಟಗಳು ಬರಬೇಕಾಗಿದೆ. 6 ಬಾಲ್ 5 ರನ್ಸ್ ಟು ವೇಲ್. 6ಕ್ಕೆ 5. ಕೊನೆಯ ಓವರ್ ಚಾಲ್ತಿಗಾಗಿ ರಾಕರ್ಸ್ ನವೀನನ್ನ ಪರಿಚಯ ಮಾಡುವಂತ ಪ್ರಯತ್ನ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇತ್ತೀಚಿನ ಬಹುತೇಕ ಪಂದ್ಯಕೂಟದಲ್ಲಿ ಕೂಡ ಎಸ್ಗಾರ ಪಟ್ಟಿಯನ್ನು ಕಂಡಂತ ರಾಕರ್ಸ್ ನವೀನ ಇಲ್ಲಿ ಅದೇ ಕರಾಮತ ನಡೆಸ್ತಾರೆ ನೋಡಬೇಕಾಗಿದೆ. 6ಕ್ಕೆ 5 ಕುಣಿಗಲ್ ವರ್ಸಸ್ ಬೆಂಗಳೂರು.
ನೆಟ್ವರ್ಕ್ ಇಶ್ಯೂ ಇದೆ, ಗಮನಿಸಿ. ರ್ಯಾಂಡಿ ರ್ಯಾಂಡಿ ಅಂಪೈರ್ ಪೊಸಿಷನ್ ಬನ್ನಿ, ನಿಮ್ಮ ಪೊಸಿಷನ್ ಬನ್ನಿ. ಪಂದ್ಯಾಟವನ್ನು ಮುಂದುವರಿಸಿ. ಅಲ್ಲಿ ಕುಣಿಗಲ್ ಕಿಂಬರ್ಲಿ ತಂಡದ ಆಟಗಾರರು ದಯವಿಟ್ಟು ಹೊರಗಡೆ ಹೋಗ್ಬೇಕು. ಪಂದ್ಯಾಟವನ್ನು ಮುಂದುವರಿಸಿ. ತೀರ್ಪುಗಾರರು ಪಂದ್ಯಾಟ ಮುಂದುವರಿಸಿರೋದಾಗಿ ಕೇಳಿಕೊಳ್ತಾ ಇದ್ದೀವಿ. ಅಂತಿಮ 6 ಚೆಂಡು ಜಯಕ್ಕಾಗಿ 5 ಓಟುಗಳು ಬರಬೇಕಾಗಿದೆ. ಜಯಕ್ಕಾಗಿ 6 ಬಾಲ್ 5 ರನ್ಸ್ ಟು ವಿನ್. ಎದುರಿಸುವಂತ ಆಟಗಾರ ಸ್ಟ್ರೈಕ್ ನಲ್ಲಿ ಕಿಶೋರ್ ಇದ್ರೆ, ನಾನ್ ಸ್ಟ್ರೈಕ್ ನಲ್ಲಿ ಶ್ರೀಕಾಂತ್ ತಾಂಡು. ಅದ್ಯಾವ ರೀತಿ ಆಟವನ್ನು ತೋರ್ಪಡಿಸ್ತಾ ನೋಡಬೇಕಾಗಿದೆ ಅಂಕಳ ಭಾಗದಲ್ಲಿ. ಕೊನೆ ಓವರ್ ನ ಪ್ರೋಗ್ರೆಸ್. ಮತ್ತೆ ನವೀನ ಮೊದಲ ಚೆಂಡು, ಓಟುಗಳು ಬರ್ತಾ ಇಲ್ಲ. ಸ್ಲೋ ಬಾಲ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಕಿಶೋರ್ ಕಂಪ್ಲೀಟ್ಲಿ ಬೀಟ. ಡಾಟ್ ಬಾಲಿನ ಸೇರ್ಪಡೆ. 5ಕ್ಕೆ 5, 5 ಬಾಲ್ಸ್ 5 ರನ್ಸ್ ಟು ವಿನ್. ಐದಕ್ಕೆ 5 ಪಂದ್ಯ ಮತ್ತೆ ಮುಂದುವರಿಸಿಕೊಳ್ಳಿ. 5ಕ್ಕೆ 5 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ. ಜಯಿಸಿದ್ರೆ ಸೆಮಿಫೈನಲ್ ಟಿಕೆಟ್. ಇದರ ಮಧ್ಯೆ ನವೀನ ಸೆತ ಚೆಂಡು, ರನ್ಔಟ್ಗೆ ಕೂಡ ಅವಕಾಶ ಇತ್ತು. ಗಿಳಿಯಾರು ನಾಗರ ಥ್ರೋ. ಇವಾಗ ವಿಕೆಟ್ ಅನ್ನು ಮುತ್ತಿಕ್ತಾ ಇಲ್ಲ. ಲೆಗ್ ಬೈ ಮುಖಾಂತರವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4 ಎಸೆತ, 4 ಓಟುಗಳು ಬರಬೇಕಾಗಿದೆ. LED ಅವರು ನಮ್ಮ ಜೊತೆ ಬನ್ನಿ ಸ್ವಲ್ಪ. LED ಸ್ಕ್ರೀನ್ ನ ಮಾಲೀಕರು ಅಥವಾ ಯಾರಾದ್ರೂ ಸಿಬ್ಬಂದಿ ವರ್ಗದವರು ಇದ್ರೆ ಬನ್ನಿ ನಮ್ಮ ಜೊತೆ. ಆ ನಿಟ್ಟಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ಕ್ಕೆ 4, 4 ಬಾಲ್ಸ್ 4 ರನ್ಸ್ ಟು ವಿನ್. ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ನ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ. ಇದರ ಮಧ್ಯೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ, ರನ್ಔಟ್. ನವೀನ್ ಕಾಯ್ಚಾಳಕ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕುಣಿಗಲ್ ಕಿಂಬರ್ಲಿ ಮತ್ತೆ ವಿಕೆಟ್ ನಷ್ಟವನ್ನು ಕಂಡುಕೊಂಡ್ರು. ನಲವತ್ತೊಂದಕ್ಕೆ 2 ಉದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ ಕುಣಿಗಲ್ ಕಿಂಬರ್ಲಿ ತಂಡಕ್ಕೆ ಇಲ್ಲಿ HM ಫ್ರೆಂಡ್ಸಿನ ಪರವಾಗಿ ನವೀನ ಅತ್ಯುತ್ತಮ ಒಂದು ಎಸ್ತವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲು ತಿಳಿಸಿದ ಹಾಗೆ ಇತ್ತೀಚಿನ ಬಹುತೇಕ ಪಂದ್ಯಕೂಟದಲ್ಲಿ ಓವರ್ಗಳನ್ನು ಸಂಘಟಿಸುವ ಮುಖಾಂತರವಾಗಿ ಕೆಲವು ತಂಡದಲ್ಲಿ ಯಶಸ್ಸನ್ನು ಕಂಡಂತ ಆಟಗಾರ ಕೂಡ ರಾಕರ್ಸ್ ನವೀನ. ಹೇಮಂತ ಪಿಂಗ ಬರ್ತಾ ಇದ್ದಾರೆ. ಶ್ರೀಕಾಂತ್ಗೆ ಸದ ಚೆಂಡು, ಶಾರ್ಟ್ ಕವರ್ಸ್ ನಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತಾದ್ರೂ ಕೂಡ ಇಲ್ಲಿ 2 ಓಟದ ಸೇರ್ಪಡೆ. ಸೋನು ಮತ್ತೆ ಅಭಿ ಕ್ಷೇತ್ರ ರಕ್ಷಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಎರಡು ಓಟದ ಸೇರ್ಪಡೆಯನ್ನ ಈ ಹಂತದಲ್ಲಿ ದಾಖಲಿಸಿದ್ರು. ಲಾಸ್ಟ್ 2 ಬಾಲ್ಸ್ 2 ರನ್ಸ್ ಟು ವಿನ್. 2ಕ್ಕೆ 2, 50-50 ಆಗಿ ಪಂದ್ಯ ಸಾಗ್ತಾ ಇದೆ. 2 ತಂಡ ಕೂಡ ಅವಕಾಶಗಳು ಕೂಡ ಇದೆ. ಒಂದನೇ ಡಾಟ್ ಬಾಲ್ ವಿಕೆಟ್ ಅನ್ನು ಪಡ್ಕೊಂಡ್ರೆ ಈಗಾಗಲೇ ಸಾವಿರಾರು ಮಂದಿ ಯೂಟ್ಯೂಬ್ ನಲ್ಲಿ ವೀಕ್ಷಕರಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅತಿ ಹೆಚ್ಚಿನ ವ್ಯೂವರ್ಸ್ಗಳು ಯೂಟ್ಯೂಬ್ ನ ಮುಖಾಂತರವಾಗಿ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ತರವಾದ ರಾಕಸ್ ನವೀನ ಎಸೆದ ಚೆಂಡು, ಹೈ ಶಾಟ್,
ರನ್ ಮೂಲಕ ವಾಸು ಪ್ರಕಾಶ ಇವಾಗ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಫ್ರೆಂಡ್ಸ್ ಬೆಂಗಳೂರಿಗೆ ಇಲ್ಲಿ ರಾಕರ್ಸ್ ನವೀನ ಯಶಸ್ಸನ್ನ ತಂದು ಕೊಡ್ತಾ ಇದ್ದಾರೆ. ಈ ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್. ಆ ನಿಟ್ಟಲ್ಲಿ 1 ಎಸೆತ 2 ಓಟದ ಅವಶ್ಯಕತೆ. 1ಕ್ಕೆ 2. ಪಂದ್ಯಾಟ ಮತ್ತೆ ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ ವಿರುದ್ಧವಾಗಿ ಕುಣಿಗಲ್ ಕಿಂಬರ್ಲಿಯ ತಂಡ ಇನ್ನು 1ಕ್ಕೆ 2 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಅಂಗಳ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಕುತೂಹಲಕಾರಿ ಪಂದ್ಯ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಪಂದ್ಯ ಸಾಗ್ತಾ ಇದೆ. 24 ತಂಡಗಳು ಆಡಿದಂತ ತಂಡದಲ್ಲಿ ಪಂದ್ಯಾಟದಲ್ಲಿ ಇದು 8ರ ಘಟ್ಟದ ಪಂದ್ಯ. ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ ಇಲ್ಲಿ 1 ಎಸೆತ 2 ಓಟದ ಅವಶ್ಯಕತೆ. ಟೈ ಆದ್ರೆ ಸೂಪರ್ ಓವರ್ ಇದೆ, ಗಮನಿಸಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. 1ಕ್ಕೆ 2 ಕ್ಷೇತ್ರ ರಕ್ಷಣೆಯನ್ನು ಬದಲಾವಣೆ ಮಾಡ್ತಾ ಇದೆ. ರಾಕರ್ಸ್ ನವೀನ ಕೈ ಚಳಕ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಎಲ್ಲರೂ ಕೂಡ ಕ್ಯಾಮರಾ ತಿರುಗಿಸಿದಾಗ ಒಂದು ಹಾಯ್ ಹೇಳ್ಬಿಡಿ, ವಿಶ್ ಮಾಡಿಬಿಡಿ. ಟೂರ್ನಮೆಂಟ್ಗೆ ಎಲ್ಲರೂ ಕೂಡ ಹೀಗೆ ಮಾಡಿ, ಕೈಯನ್ನು ಮೇಲೆ ಕೆತ್ತಿ. ಇದಕ್ಕೆ ಹಣ ಕೊಡೋದಕ್ಕಿಲ್ಲ, ದಯವಿಟ್ಟು ಹೀಗೆ ಕೈ ವಿಶ್ ಮಾಡಿ. ಇಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. 1ಕ್ಕೆ 2, 1 ಬಾಲ್ 2 runs to win. ಅಂಬ್ರೆಲ್ಲಾ ಮಾದರಿ ಕ್ಷೇತ್ರ ರಕ್ಷಣೆ ಹಂತಲವನ್ನು ಮಾಡ್ತಾ ಇದೆ. ಒಂದಕ್ಕೆ 2 ಪ್ರೇಕ್ಷಕರನ್ನ ತುದಿವಾಲಲ್ಲಿ ನಿಲ್ಲಿಸ್ತಾ ಇದೆ. ಪಂದ್ಯ ನೇಲ್ ಬೈಟಿಂಗ್ ಮ್ಯಾಚ್. ಈ ತರ ಮಧ್ಯೆ ರಾಕರ್ಸ್ ನವೀನ ಚೆಂಡು 1 ಓಟ. 2ನೇ ಓಟವನ್ನ ಕೂಡ ಕುಣಿಗಲ್ಲು ಕಿಂಬರ್ಲಿ ತಂಡ ಜಯವನ್ನ ದಾಖಲಿಸಿದ್ದಾರೆ. ಅವಳಿ ಓಟಗಳ ಪೂರೈಕೆಯನ್ನು ಮಾಡಿಕೊಂಡ್ರು. ಈ ಪಂದ್ಯಾಟದಾಗ ಆಡಿದ್ದಕ್ಕಾಗಿ ಆದಷ್ಟು ಬೇಗ ನಮ್ಮ ಪೆಂಡಲ್ಗೆ ಬನ್ನಿ ಅನ್ನೋದ ಕರೆ. ತಪ್ಪಿಂಗ್ ಆದಷ್ಟು ಬೇಗ ಬಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡಿ ಅನ್ನೋದ ಕೇಳಿಕೊಳ್ತಾ ಇದ್ದೀವಿ. ಮುಂದಿನ ಪಂದ್ಯ ಲೆಜೆಂಡ್ಸ್ 11 ಮತ್ತು RK ಬೈಟಿ ಬೆಂಗಳೂರು ಮುಂದಿನ ಪಂದ್ಯಾಟವನ್ನು ಆಡ್ತಾರೆ. ಅಲ್ಲಿ ಲೆಜೆಂಡ್ 11 ತಂಡ ಕೋಟೆಗೆರೆ ತಂಡದ ಎಕ್ಸ್ಟ್ರಾ ಪ್ಲೇಸ್ ನಮ್ಮ ಜೊತೆ ಬನ್ನಿ. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ ಮಾಡ್ತಾ ಇದ್ದೀವಿ. ಮುಂದಿನ ಹಂತಕ್ಕಾಗಿ ಭಾನು ಪ್ರಕಾಶ್ ಫ್ರಮ್ ಉಡುಪಿ.